ಓಕೆ ನೋಡಿ, ಹಿಂದಿನ ತರಗತಿಯಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಬಗ್ಗೆ, ಅಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅನುಪಾತಗಳನ್ನು ನೋಡಿದೆವು. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದ ಅನುಪಾತಗಳು ಸೈನ, ಕಾಸ, ಟ್ಯಾನ, ಕೊಶಕ, ಶಕ, ಕ್ವಾಟ್ 6 ಅನುಪಾತಗಳನ್ನು ನೋಡಿದೆವು. ಅದೇ ರೀತಿ ಅದರ ಮುಂದಿನ ನೆಕ್ಸ್ಟ್ ಅಲ್ಲಿ ಕೋನಗಳು ಉಂಟಾಗ್ತಿವು ಅಂತ ಹೇಳಿದೆವು. ಯಾವುದೇ ಒಂದು ತ್ರಿಭುಜದಲ್ಲಿ ಕೋನಗಳು ಉಂಟಾಗ್ತಾವ. 30 ಡಿಗ್ರಿ ಆಗಿರ್ಬೋದು, 45 ಆಗಿರ್ಬೋದು, 90, 60. ಆ ಕೋನಗಳ ಆಧಾರದ ಮೇಲೆ ಈ ಅನುಪಾತಗಳನ್ನ ಬೆಲೆಯನ್ನ ಕಂಡುಹಿಡಿಯೋದರ ಮೂಲಕ ನಾವು ಮುಂದಿನ ಅಭ್ಯಾಸದಲ್ಲಿ ನೋಡ್ತೀವಿ. 8.2 ಅಭ್ಯಾಸದಲ್ಲಿ ಅವುಗಳ ಕೋನಗಳ ಆಧಾರದ ಮೇಲೆ, ಕೋನಗಳ ಡಿಗ್ರಿ ಇರ್ತಲ್ಲ ಅದರ ವ್ಯಾಲ್ಯೂಸ್ಗಳ ಆಧಾರದ ಮೇಲೆ ನಾವು ಈಗ ಲೆಕ್ಕವನ್ನು ಬಿಡಿಸೋಣ. ನೋಡಿ, ಇಲ್ಲಿ ಏನ್ ಹೇಳ್ತಾರೆ, 8.2 ಅಭ್ಯಾಸದಲ್ಲಿ ಈ ಕೆಳಗಿನಗಳು ಕಂಡುಹಿಡಿಯಿರಿ ಅಂತ ಹೇಳಿ. ಯಾವುದು ಬಂದು ಒಂದೇದು ಏನು ಕಂಡುಹಿಡಿಯಿರಿ ಅನ್ನೋದನ್ನ ಸೈನ್ 60 ಡಿಗ್ರಿ. ನಿಮ್ಗೆ ಆಲ್ರೆಡಿ ಇದು ಏನಪ್ಪ ಕೋನಗಳು ಹೇಳ್ಕತ್ರು. ಕೋನ 30, 45 ಇದ್ರ ವ್ಯಾಲ್ಯೂಸ್ ಏನವ, ಇದ್ರ ಬೆಲೆ ಏನದ ಅಂತ ಗೊತ್ತಿಲ್ಲ ಅನ್ನಲ್ಲ. ನಿಮ್ಮ ಸ್ಕೂಲ್ದಾಗ ಆಲ್ರೆಡಿ ಹೇಳಿದ್ದಾರೆ. ಟೇಬಲ್ ಅನ್ನ ಹಾಕಿ ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45, ಸೈನ್ 60, ಸೈನ್ 90. ಅದೇ ರೀತಿ ಕಾಸ್ 0, ಕಾಸ್ 30, ಕಾಸ್ 45, ಕಾಸ್ 60, ಕಾಸ್ 90, ಟ್ಯಾನ್ 0, ಟ್ಯಾನ್ 30, ಟ್ಯಾನ್ 45, ಟ್ಯಾನ್ 60, ಟ್ಯಾನ್ 90 ಅಂತ ಹೇಳಿದ್ದಾರೆ. 6 ಅನುಪಾತಗಳನ್ನು ಹೇಳಿದ್ದಾರೆ. ನೀವು ಇವು 3 ನೆನಪಿಟ್ಕೋರಿ. ಸೈನ್, ಕಾಸ್, ಟ್ಯಾನ್ 3 ನೆನಪಿಟ್ಕೊಂಡ್ರಂದ್ರ ಉಳಿದಿದ್ರು 3 ಆಟೋಮೆಟಿಕ್ ಗೊತ್ತಾಗ್ತಾವ ನಿಮ್ಗ. ಯಾಕಂದ್ರೆ ಸೈನ್ ಇನ್ನು 3 ಏನಾಗಿರ್ತಾವ, ಈ 3 ಅನುಪಾತಗಳಲ್ಲ ಇದರ ವಿಲೋಮಗಳಾಗಿರ್ತಾವ. ಈಗ ಸೈನ್ 30 ಅಂದ್ರೆ ನಿಮ್ಗೆ ಗೊತ್ತದ. ಸೈನ್ 30 ಅಂದ್ರೆ 1/2 ಅಂತ ಹೇಳ್ತೀರಿ. ಸೈನ್ 30 ಅಂದ್ರೆ 1/2. ಹಾಗಾದ್ರ ಕೊಶಕ್ತಿ ಏನಾಗುತ್ತದ, ಇಷ್ಟೇ ಕೊಶಕ್ 30 ಏನಾಗುತ್ತದ, ಇದ್ರ ವಿಲೋಮ. ವಿಲೋಮ ಅಂದ್ರೆ ಏನು, 2/1. ರೈಟ್. ಇದ್ರ ವೃತ್ಕ್ರಮಗಳಾಗಿರ್ತಾವಲ್ಲ, ಅದಕ್ಕಾಗಿ ಇದ್ರ ವಿಲೋಮ ಆಗಿರ್ತದ. ಉಲ್ಟಾ 2/1 = 2 ಅಂತ ಬರ್ತದೆ. ಇದೇ ರೀತಿ ಅದಕ್ಕಾಗಿ ನೀವು ಫಸ್ಟ್ ಒಂದರ ನೆನಪಿಟ್ಟು ಸೈನ್ ಒಂದು ಕರೆಕ್ಟ್ ತಿಳ್ಕೊಂಡ್ರಂದ್ರ ಸೈನ್ 0 ಅಂದ್ರ ಅದನ್ನೇ ರಿವರ್ಸ್, ಅದ್ರ ವ್ಯಾಲ್ಯೂಸ್ ಅಂತೂ ನೀವು ಆಲ್ರೆಡಿ ನಿಮ್ಮ ಸ್ಕೂಲ್ದಲ್ಲಿ, ನಿಮ್ಮ ಕ್ಲಾಸ್ನಲ್ಲಿ, ತರಗತಿಯಲ್ಲಿ ಹೇಳಿ ನಿಮ್ಮ ಕೈಲಿ ಬಾಹ್ಯಾಕ ಮಾಡಿಸಿದಾರ. ಆ ಟೇಬಲ್ ಅನ್ನ ಏನ್ ಮಾಡೋದು, ನೀವು ದಿನಾಲು ನೋಡ್ಕೋತೀರಿ. ಅದ್ರ ವ್ಯಾಲ್ಯೂಸ್ ಗೊತ್ತಾಯ್ತು ಅಂದ್ರ ನಿಮ್ಗೆ ಲೆಕ್ಕ 100%. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನ ಎಕ್ಸಾಮ್ದಲ್ಲಿ. 1 ಇಲ್ಲ 2 ಕ್ವಶನ್ ಬರ್ತಾವ ನೋಡಿ. ಅವು ಯಾವ ರೀತಿ ಬರ್ತಾವ ಅಂತೇಳಿ ಇದೊಂದು ಅಭ್ಯಾಸದಲ್ಲಿ ಮುಗಿದ ನಂತರ ಮೊದಲನೇ ಅಭ್ಯಾಸ ಮತ್ತು ಈ ಅಭ್ಯಾಸದಲ್ಲಿ 2 ಕಲಿತು ಅದ್ರ ಮೇಲೆ ಏನು ಎಕ್ಸಾಮ್ದಾಗ ಕೇಳಿರ್ತಾನ, ಹ್ಯಾಗೆ ಕೇಳಿದಾನೆ, ಏನು ಕೇಳ್ಬೋದು ಅನ್ನೋದು ಚರ್ಚೆ ಮಾಡೋಣ. ಓಕೆ, ಈಗ ನೋಡಿ, ಇದು ಸೈನ್ 60 ಇಂಟು ಕಾಸ್ 30 ಪ್ಲಸ್ ಸೈನ್ 30 ಇಂಟು ಕಾಸ್ 60 ಅಂತ ಕೇಳ್ಯಾರ. ಇಂಟು ಇಲ್ಲ ನಮ್ಮ ಬುಕ್ನಲ್ಲಿ. ಯಾವುದೇ 2 ಪದೋಕ್ತಿಗಳ ಮಧ್ಯೆ ಇಂಟು ಚಿಹ್ನೆ ಇರುತ್ತೆ, ಅದಕ್ಕೆ ಇಂಟು ಹಾಕಿದ್ದೀನಿ. ಅಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಂಟು ಅಂತ ತಿಳ್ಕೊರಿ. ಓಕೆ, ಇದ್ರ ಬೆಲೆಯನ್ನು ತುಂಬೋದು. ಸಿಂಪಲ್ ಬೆಲೆ ತುಂಬಿ ಆ ಬೆಲೆ ಪ್ರಕಾರ ಲೆಕ್ಕ ಪಡಿಸ್ತೀವಿ. ಈಗ ಸೈನ್ 60 ಅಂದ್ರೆ ನಿಮ್ಗೆ ಗೊತ್ತದ, ರೈಟ್. ಸೈನ್ 0 ನಿಮ್ಗೆ ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1/2, ಸೈನ್ 45 ಅಂದ್ರೆ 1/2, ರೈಟ್. ಸೈನ್ 60 ಅಂದ್ರೆ √3/2, ಸೈನ್ 90 ಅಂದ್ರೆ 1 ಅಂತ ಗೊತ್ತದ ನಿಮ್ಗೆ, ಹೌದಾ? ಸೈನ್ 60 ಅಂದ್ರೆ √3/2, ಸೈನ್ 60 ಅಂದ್ರೆ √3/2 ಇಂಟು, ರೈಟ್. ಕಾಸ್ 30 ಅಂದ್ರೆ ಗೊತ್ತದ ನಿಮ್ಗೆ, ಏನದ √3/2. ಓಕೆನಾ? ಮುಂದೆ ಪ್ಲಸ್ ಸೈನ್ 30 ಅಂದ್ರೆ ಏನು, 1/2. ಗೊತ್ತದ ನಮಗೂ ಇಷ್ಟು ಹೆಂಗೆ ಗೊತ್ತಿರಲ್ಲ. ಕಾಸ್ 60 ಅಂದ್ರೆ ಏನು, ಕಾಸ್ 60 ಅಂದ್ರೆ 1/2. ಗುಡ್, ಏನಿಲ್ಲ ಇಷ್ಟೇ, ಹೌದಾ? ಈಗೇನು ಸಿಂಪ್ಲಿಫಿಕೇಶನ್ ಮಾಡ್ರಿ. ನೋಡಿ, ಮೊದಲು ಯಾವಾಗಲೂ ಗುಣಾಕಾರ ಮಾಡಬೇಕು. ಇವೆರಡು ಪದಗಳ ಮಧ್ಯೆ ಗುಣಾಕಾರ ಇದೆ, ಇವೆರಡು ಮಾಡ್ರಿ. ಇವೆರಡು ಪದಗಳ ಮಧ್ಯೆ
ಗುಣಾಕಾರ ಎರಡು ಸಂಖ್ಯೆಗಳ ಮಧ್ಯೆ ಗುಣಾಕಾರ ಮಾಡಿ ಆನಂತರ ಕೂಡ್ಸೋದು ಕಳೆದು ನಮ್ಮ ಹುಡುಗರು ಕೆಲವೊಂದು ಏನ್ಬಿಟ್ಟು ಎರಡು ಫಸ್ಟ್ ಕೂಡಿಸ್ತಾವ ನಮ್ಗೆ ಕೂಡ್ಸೋದು ಕಳೆದು ಭಾಳ ಇದೆಯಲ್ಲ ಅದಕ್ಕೆ ಕೂಡ್ಸೋದು ಮೊದಲು ಗುಣಾಕಾರ ಮಾಡಿ ನೋಡಿ ಗೊತ್ತದ ಗುಣಾಕಾರ ಅಂತೂ ಗೊತ್ತದ ಅಂಶ ಗುಣಿಸ್ಬೇಕು ಛೇದ ಗುಣಿಸ್ಬೇಕು ರೂಟ್ 9 ಅಥವಾ ರೂಟ್ 3 ಸ್ಕ್ವೇರ್ ರೂಟ್ 3 ಸ್ಕ್ವೇರ್ ಅಥವಾ ರೂಟ್ 9 ಅಂತ ಬರ್ತದೆ ಎರಡೇ 4 ಪ್ಲಸ್ ಇದು ಒಂದ್ಲೆ ಅಂಶ ಮೇಲಿಂದು ಕೆಳಗಿನ ಅಂಶ ಛೇದ ಗುಣಿಸೋದು ಒಂದ್ಲೆ 1 ಎರಡೇ 4 ಕ್ಲಿಯರ್. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ ಗೊತ್ತದ ಹೌದಾ ರೂಟ್ ಇದೆ ಸ್ಕ್ವೇರ್ ಇದೆ ಸೇಮ್ ಇರ್ತದೆ ಕ್ಯಾನ್ಸಲ್ ಛೇದ ಅಂದ್ರೆ 3/4 ಪ್ಲಸ್ ಇಲ್ಲಿ 1/4 ದಿಸ್ ಇಸ್ ಈಕ್ವಲ್ಸ್ ಟು ಈಗ ನೋಡಿ ಏನ್ ಮಾಡ್ತೀರಿ ಈಗ ಈ ಮೊದಲನೇ ಸಂಖ್ಯೆ ಈ ಎರಡನೇ ಸಂಖ್ಯೆ ಅಂದ್ರೆ ಈ ಭಿನ್ನರ ಸಂಖ್ಯೆಯನ್ನ ಕೂಡಿಸ್ರಿ ಹೌದಾ ಕೂಡಿಸ್ಬೇಕು ಹೆಂಗ್ ಕೂಡಿಸ್ಬೇಕು ನಮ್ಗೆ ಕೂಡ್ಸೋದೇ ಗೊತ್ತಿಲ್ಲ ನಮ್ಗ 2 + 3 ಅಂದ್ರೆ 5 ಅಂತ ಹೇಳ್ತೀವಿ ಈ ತರ ಕೂಡ್ಸೋದು ಹೆಂಗ್ ಗೊತ್ತಿಲ್ಲ ನಮ್ ಹುಡುಗರು ಪಾರಿ ಕೂಡಿಸ್ತಾವ 3 + 1 4 + 4 8 ಕೂಡಿಸ್ಬಿಡ್ತಾರ ಹೌದಾ ಅಲ್ಲ ಯಾವ ರೀತಿ ಕೂಡಿಸ್ಬೇಕು ಏನ್ ಭಿನ್ನರಾಶಿಗಳು ಸಂಕಲನ ವ್ಯವಕಲನ ಕಲಿತಿರಲ್ಲ ನಮ್ಗೆ ಏನಿಲ್ಲ ಭಿನ್ನರಾಶಿದಾಗ ಲಸ ತೆಗಿತೀವಿ ಇಲ್ಲಿ ನೋಡಿ ಛೇದದಲ್ಲಿ 4 ಅದ ಹಾಗಾಗಿ ಲಸ ಏನಾಗಿರ್ತದ 4 ಆಗ್ತದ ಹೌದಾ 4 ಮತ್ತು 4 ಅದ 4 ಆಗಿರ್ತದ ನೀವು ಲಸ ತೆಗ್ದಿರಿ 4 ಭಾಗಿಸ್ತದೆ 4 ಅಂದ್ರೆ ಲಸ 4 ಆಯ್ತು ಅಥವಾ 2 ಭಾಗಿಸ್ಬೋದ್ರಿ ನೀವು ಹೆಂಗೆ ಮಾಡ್ರಿ 2 2 ಮತ್ತೆ 2 1 2 4 ಈ ತರ ಲಸ 4 ಅದ 4ಕ್ಕೆ 4 ಈಗ ನೋಡಿ ಮ್ಯಾಥಿನ ಅಂಶದಲ್ಲಿ 3 + 1 ಆಟೋಮೆಟಿಕ್ ಜಾಯಿಂಟ್ ಆಗುತ್ತೆ ಕೂಡಿಸ್ಬೋದು ಈಗ ಏನದು ದಿಸ್ ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 4 ಯಾಕಂದ್ರೆ 3 + 1 4 ಡಿವೈಡೆಡ್ ಬೈ 4 4 ಆನ್ಸರ್ ಇಸ್ 1 ಮುಗಿದು ರೈಟ್. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ 2 tan square 45 2 tan square 45 degree plus cos square 30 degree plus cos square 30 degree minus sin square 60 degree ಓಕೆ ನೋಡಿ ಏನು ಸಿಂಪಲ್ ನಿಮ್ಗೆ ಡಿಗ್ರಿಗಳ ಬೆಲೆದು ಗೊತ್ತಿತ್ತು ಡಿಗ್ರಿದ ವ್ಯಾಲ್ಯೂಸ್ ಗೊತ್ತಿತ್ತು ಅಂದ್ರೆ ಮಾಡಿ ಈಸಿಯಾಗಿ ಮಾಡ್ತೀರಿ ಇದು ಮಾಡ್ತಿರೋ ಇಲ್ಲ ಮಾಡ ನೋಡಿ ಇದೇನು ಬೇರೆ ಬಂದಪ್ಪ 2 ಅಂತಿರಲ್ಲ ಏನಿಲ್ಲ ನಿಮಗೆ ಇದು ಡಿಗ್ರಿಗಳ ಬೆಲೆ ಗೊತ್ತಿದ್ದು ಮುಗಿದೋಯ್ತು ಈಗ ನೋಡಿ ಇಲ್ಲೋಪ್ಪ ಇಲ್ಲಿ ಏನು ಸ್ಕ್ವೇರ್ ಇದ್ದು ಸ್ಕ್ವೇರ್ಗಳು ಬಂದವ ಹೆಂಗ್ ಮಾಡ್ಬೇಕು ಅಲ್ಲ ಏನೇ ಸ್ಕ್ವೇರ್ ಇರಲಿ ಕ್ಯೂಬ್ ಇರಲಿ ಏನೇ ಇರ್ಲಕ್ಕ ನಮಗೆ ಇದ್ರ ಬೆಲೆ ಗೊತ್ತಿದ್ದು ಸಾಕು ನೋಡಿ 2ಕ್ಕೆ 2 ಇರೋಣ ಓಕೆ ಇಂಟು ಯಾಕಂದ್ರೆ ಇಂಟು ಇರ್ತದೆ ಯಾವಾಗ ಒಂದು ಪದೋಕ್ತಿ 2 ಪದೋಕ್ತಿಗಳ ಮಧ್ಯೆ ಒಂದು ಸಂಖ್ಯೆ ಮತ್ತು ಒಂದು ಚರಾಂಶ ಡಿಗ್ರಿಗಳ ಮಧ್ಯೆ ಇಂಟು ಅದ ಇಲ್ಲಿ ಟ್ಯಾನ್ ಸ್ಕ್ವೇರ್ ಹೌದಾ ಟ್ಯಾನ್ ಸ್ಕ್ವೇರ್ ಹಾಕಿದ್ವಿ ನೆಕ್ಸ್ಟ್ ನೋಡೋಣ ಈ ಟ್ಯಾನ್ ಬರೀ ಓನ್ಲಿ ಟ್ಯಾನ್ 45 ಡಿಗ್ರಿ ಅಂತ ನಿಮ್ಗೆ ಗೊತ್ತದ ಆಲ್ರೆಡಿ ಹೌದಾ ಟ್ಯಾನ್ 45 ಡಿಗ್ರಿ ಅಂದ್ರೆ ಅದು ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತದ ಹೌದಾ ಟ್ಯಾನ್ 45 ಅಂದ್ರೆ 1 ಇಷ್ಟೇ ಮ್ಯಾಲ ಸ್ಕ್ವೇರ್ ಅದ ಸ್ಕ್ವೇರ್ ಇಟ್ಬಿಡಿ ಪ್ಲಸ್ ಮುಗಿತು sin 30 ಅಂದ್ರೆ ಸಾರಿ ಪ್ಲಸ್ cos 30 ಅದು ಸ್ಕ್ವೇರ್ ನೋಡೋಣ ಫಸ್ಟ್ cos 30 ಅಂದ್ರೆ ನೀವು ಆಲ್ರೆಡಿ ಮಾಡಿರ್ತೀರಿ cos 30 ಅಂದ್ರೆ ಏನದ ಅಂತ ಹೇಳಿ ಏನದ ರೂಟ್ 3/2 ಮ್ಯಾಲ ಸ್ಕ್ವೇರ್ ಅದಲ್ಲ ಈಗ ಸ್ಕ್ವೇರ್ ಇಷ್ಟೇ ಮೈನಸ್ sin ಸ್ಕ್ವೇರ್ 60 ಸ್ಕ್ವೇರ್ ಬಿಡಿ ಫಸ್ಟ್ 60 ನೋಡಿ sin 60 ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಬಿಡಿಸ್ಬಿಟ್ಟಿರಿ ಏನದ ರೂಟ್ 3/2 ಮ್ಯಾಲ ಸ್ಕ್ವೇರ್ ಅದ ಸ್ಕ್ವೇರ್ ಈಗ ನೋಡಿ
2 ಒಂದು ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಈಗ ನೋಡಿ ಇಲ್ಲಿ 3/2 ಹೋಲ್ ಸ್ಕ್ವೇರ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಏನಾಯ್ತು ಕ್ಯಾನ್ಸಲ್ 0 ಆಯ್ತು 3/2 ಹೋಲ್ ಸ್ಕ್ವೇರ್ ಅಲ್ಲಿ ಮೈನಸ್ 3/2 ಹೋಲ್ ಸ್ಕ್ವೇರ್ ಕಳೆದು 0 ಈಗ ಇಂಟು ಮಾಡ್ರಿ 2 ಒಂದೇ 2 ಪ್ಲಸ್ 0 2 2 ಇಂಟು 1 2 ಒಂದೇ 2 2ಕ್ಕೆ 0 ಕೊಡ್ತೀವಿ 2 ಮುಗಿದು ರೈಟ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇದು ನೀವೇ ಮಾಡ್ತೀರಾ ಮಾಡ್ರಿ cos cos 45 degree divided by sec 30 degree plus cosec 30 degree plus cosec 30 degree ಇದೊಂದು ಹೋಮ್ವರ್ಕ್ ಮಾಡ್ತೀರಾ ಓಕೆ ಇದು ಮಾಡಲ್ಲ ಯಾಕೋ ಇದು ಏನು ಮಾಡಬೇಕು ಅನ್ಕೋ ಚಿಂತೆ ಮಾಡ್ತೀರಾ ಚಿಂತೆ ಮಾಡಬೇಡಿ ನೋಡಿ ಏನು ಮಾಡಬೇಕು ಓಕೆ ನಮಗೆ ಬೆಲೆಗಳು ಗೊತ್ತವ 30 ಡಿಗ್ರಿ ಅಂದ್ರೆ ಎಷ್ಟು 45 ಡಿಗ್ರಿ ಅಂದ್ರೆ ಎಷ್ಟು 60 ಡಿಗ್ರಿ ಅಂದ್ರೆ 90 ಡಿಗ್ರಿ ಬೆಲೆಯನ್ನು ಅದೇ ಹೇಳ್ತೀನಿ ಆ ಟೇಬಲ್ ಅನ್ನ ಐಕೋರಿ ಏನಂದು 1 2 3 ಸಾರಿ ಓದ್ರಿ 1 2 ಸಾರಿ 3 ಸಾರಿ ಬರೀರಿ ಆಟೋಮೆಟಿಕ್ ಪರ್ಫೆಕ್ಟ್ ಆಗ್ತದೆ ಟೇಬಲ್ ಓಕೆ ಈಗ ನೀವು ಈ ಬೆಲೆಗಳನ್ನ ತುಂಬ್ರಿ cos 45 ಡಿಗ್ರಿ ಅಂದ್ರೆ ನಿಮ್ಗೆ ಗೊತ್ತದ cos 45 this is equal to ಏನದ 1/√2 ತೊಗೊಂಡ್ರಿ ಡಿವೈಡೆಡ್ ಬೈ cos 45 is equal to 1/√2 ನೆಕ್ಸ್ಟ್ sec 30 ನೋಡಿ sec 30 ಎದರದ sec ಎದ್ರ ಫಸ್ಟ್ ನಿಮ್ಗೆ ಇವು ಗೊತ್ತ ಸೆಕ್ಕು ಕೊಸೆಕ್ಕು ಕಾಟು ಗೊತ್ತಿದ್ದಿಲ್ಲ ಮೇಲಿನ 3 ವ್ಯಾಲ್ಯೂಸ್ ಗೊತ್ತಿದ್ದು ಸೈನ್ ಕಾಸ್ ಟ್ಯಾನ್ ಗೊತ್ತಿದ್ರೆ ಸಾಕು ಅದನ್ನ ನೋಡ್ಕೊತ ಹೋರಿ ಈಗ ನಿಮ್ಗೆ ಸೆಕ್ ಅದ ಸೆಕ್ ಅಂದ್ರೆ ಎದುರು ವಿಲೋಮ ಅಂತ ನಮ್ಮ ಮನೆ ಹೇಳಿದ್ವಿ ಹೋಲಿಕೆ ಮಾಡಿ ತೋರಿಸಿನಿ ಸೈನ್ ಯಾವುದು ಕಾಸ್ ಯಾವುದು ಟ್ಯಾನ್ ಯಾವುದು ಸೆಕ್ ಅಂದ್ರೆ ಯಾವುದು ಬರ್ತದ ನಿಮ್ಗೆ ಗೊತ್ತದ ಸೆಕ್ ಅಂದ್ರೆ ಕಾಸದು ಬರ್ತದ ಓ ರೈಟ್ cos 30 ಡಿಗ್ರಿ ಎಷ್ಟದ ನಿಮ್ಗೆ ನೆನಪಿರ್ತದೆ cos 30 ಡಿಗ್ರಿ ಅಂದ್ರೆ ಎಷ್ಟಿರ್ತದ ಅಂತ ನಿಮ್ಗೆ ಗೊತ್ತಿರ್ತದ ಹೌದಾ cos 30 ಡಿಗ್ರಿ ಎಷ್ಟಿರ್ತದ ನೋಡಿ ಅದರ ಉಲ್ಟ ಬರೆದ್ಬಿಡೋದು ಅಷ್ಟೇ cos 30 ಡಿಗ್ರಿ ಏನದ ನಿಮ್ಗೆ ಗೊತ್ತದ ಏನು cos 30 ಡಿಗ್ರಿ ಅಂದ್ರ √3/2 ಅಂತ ಗೊತ್ತದ ಹಾಗಾದ್ರೆ sec 30 ಅಂದ್ರೆ ಏನು 2/√3 ಇಷ್ಟೇ ಇದೇನು ನೀವು ರಾತ್ರಿ ಹಾಗೆ ತುಪ್ಪ ಹ್ಯಾಕ್ ಮಾಡೋದ್ರಿಂದ ಅವು 3 ಸಾರಿ ನೋಡಿ ಬರ್ದು ಬಿಡ್ರಿ ರಿವರ್ಸ್ ಅದ್ರದ್ದು ಉಲ್ಟಾ ಆಗಿರ್ತವೆ ಇವು ಅಷ್ಟೇ 3 ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರ್ದು ಬಿಡ್ರಿ ಅಷ್ಟೇ ಪ್ಲಸ್ ಕೊಸೆಕ್ 30 ನೋಡಿ ಎಷ್ಟು ಸಿಂಪಲ್ ಕೊಸೆಕ್ ಅದ್ರದ್ದು ನಿಮ್ಗೆ ಗೊತ್ತದ ಕೊಸೆಕ್ ಅಂದ್ರೆ ಸೈನ್ದು ಅಂತ ಬರ್ತದ ಹಾಗಾಗಿ ಸೈನ್ 30 ನಿಮ್ಗೆ ಆಲ್ರೆಡಿ ಗೊತ್ತದ ಸೈನ್ 30 ಅಂದ್ರೆ 1/2 ಅಂತ ನೀವು ರಾತ್ರಿ ಹಾಗೆ ಪ್ರಾಕ್ಟೀಸ್ ಮಾಡಿರಿ ಹಾಗಾಗಿ ಸೈನ್ 30 ಅಂದ್ರೆ 1/2 ಹಾಗಾದ್ರೆ ಸೈನ್ 30 ಅಂದ್ರೆ 1/2 ಅಂದ್ರೆ ಕೊಸೆಕ್ ಅಂದ್ರೆ ಏನಾಗಿತ್ತು 2/1 ಅಂತ ಆಗಿರ್ತದೆ ಕ್ಲಿಯರ್ ಆಯ್ತಾ ಇಷ್ಟೇ ನೋಡಿ ಏನು ಮಾಡೋದಿಲ್ಲ ಹೌದಾ ನೆಕ್ಸ್ಟ್ ನೋಡಿ ಏನಿಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ರಿ ಗುಣಿಸ್ರಿ ಕಳೀರಿ ಏನೇನಾಗುತ್ತೆ ಮಾಡ್ರಿ ಈಗ 1/√2 ಅಷ್ಟೇ ಇಡೋಣ ಡಿವೈಡೆಡ್ ಬೈ ರೈಟಾ ಡಿವೈಡೆಡ್ ಬೈ ಇಲ್ಲಿ ಅಂಶ ಛೇದದಲ್ಲಿ ನೋಡಿ ಏನ್ ಮಾಡ್ತೀರಿ ಇಲ್ಲಿ ಲಸ ತೆಗಿರಿ ಹೌದಾ ಇಲ್ಲಿ ಏನಿಲ್ಲ 1 ಮತ್ತು √3 ಲಸ ಅಥವಾ ಇದು 1 ಇಲ್ಲ ಅಂತ ತಿಳ್ಕೊಳ್ರಿ ಯಾಕೆ ಅಂಶದಲ್ಲಿ ಛೇದದಲ್ಲಿ 1 ಇದ್ದರೂ ಬಿಡಬಹುದು ಈಗ ನಾವು ಇದು ಒಂದಕ್ಕೆ ಈಗ ಏನ್ ಮಾಡ್ರಿ 2 ಪ್ಲಸ್ ಹೇಳಿದ್ವಿ ಭಿನ್ನ ರಾಶಿಗಳು ಕೂಡ್ಸೋದು ಕಳೆದು ಯಾವ ರೀತಿ ಅಂತ ನಾ ಸ್ಕೂಲ್ದಲ್ಲಿದ್ದಾಗ ಕ್ಲಾಸ್ನಲ್ಲಿ ಹೇಳಿದ್ದೀವಿ ಈಗ ಇಲ್ಲಿ 3 ರೀತಿದಾಗ ಹೇಳಿದ್ದೆ
ಭಿನ್ನರಾಶಿಗಳು. ಛೇದದಲ್ಲಿ ಸೇಮ್ ಇದ್ರೆ ಯಾವ ರೀತಿ ಕೂಡಿಸ್ಬೇಕು ಮತ್ತು ಬೇರೆ ಬೇರೆ ಇದ್ರೆ ಯಾವ ರೀತಿ. ಇದು ನೋಡಿ, ಇದಕ್ಕಿದೆ, ಇದರಿಂದ ಇದಕ್ಕೆ ಗುಣಿಸ್ಬೇಕು. 2 ಇಂಟು √3 ಡಿವೈಡೆಡ್ ಬೈ √3ಗೆ 3 ಅಷ್ಟೇ ಇರೋದು. ಇದಕ್ಕೆ ಛೇದ ಇಲ್ಲ ಅಂತ ತಿಳ್ಕೊರಿ. ಛೇದ ಇಲ್ಲ ಸಂಖ್ಯೆಗೆ ಯಾವುದು ಛೇದವನ್ನು ಹೊಂದಿರ್ತದ ಆ ಛೇದದಿಂದ ಗುಣಿಸಿಡ್ರಿ. ಈಗ 2 ಇಡ್ರಿ ಪ್ಲಸ್ ಇದಕ್ಕೆ ಛೇದ ಹೊಂದಿಲ್ಲ, ಒಂದಿದ್ರು ಇಲ್ಲ, ಇದರಿಂದ ಈ ಸಂಖ್ಯೆ ಗುಣಿಸಿ ಬಿಡ್ರಿ, ಡಿವೈಡ್ ಬೈ ಅದೇನದ ಅದನ್ನು ಛೇದ ಬಿಡ್ರಿ. ರೈಟ್. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ಸ್ ಟು 1/√2 ಮೇಲಿನ ಅಂಶ ಪೂರ ಅಂಶ ಅಷ್ಟೇ ಇಡ್ತೀನಿ, ಡಿವೈಡೆಡ್ ಬೈ. ರೈಟ್. ಇಲ್ಲಿ ನೋಡಿ, ಈಗ 1/√2 ಅಷ್ಟೇ ಬಿಡೋಣ. ಇದು ಉತ್ಕ್ರಮ, ರಿವರ್ಸ್. ಇದೇನಂದ್ರೆ ಛೇದ, ಇದು ಅಂಶ ಆಗ್ತದ. √3 ಡಿವೈಡೆಡ್ ಬೈ 2 + 2 ಇಂಟು √3. ರೈಟ್. ಛೇದ ಇದ್ದು ಡಿವೈಡ್ ಬೈ ರಿವರ್ಸ್ ಆಗಿ ಅಂಶ ಹೋಗ್ತದ. ಓಕೆ. ಇವೆಲ್ಲ ನಿಮ್ಮ 8ನೇ 9ನೇ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತದ, ಎಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿವಿ. ರೈಟ್. ಇದು ಬೇಸಿಕ್. ಛೇದ ಇದ್ದು ಅಂಶ ಇದೆ, ಹಂಗಾದ್ರೆ ರಿವರ್ಸ್ ನೋಡಿರಲ್ಲ, ಹೇಳ್ತಾರೆ 1/2 ಇದ್ದಾಗ ಇದೇನಾಗ್ತದ 1/1 ಇಂಟು ಇದೇನಾಗ್ತದ 2/1. ಬಾಗಲೇ ಇದ್ದು ಇಂಟು ಆಗ್ತದ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಂಶ ಗುಣಿಸ್ಬೇಕು, ಛೇದ ಗುಣಿಸ್ಬೇಕು. ರೈಟ್. ಅಂಶ ಗುಣಿಸೋದು, ಛೇದ ಗುಣಿಸೋದನ್ನು ಮಾಡೋಣ. 1 ಇಂಟು √3 ಡಿವೈಡೆಡ್ ಬೈ √2 ಇಂಟು 2 ಪ್ಲಸ್ 2√3 ಇವೆರಡು ಗುಣಿಸೋದು. ಹೌದಾ? √3 ಇಂಟು 1 √3 2 ಇಂಟು √2 ಇಂಟು 2 ಪ್ಲಸ್ 2√3 ಅನ್ನು ಗುಣಿಸಬೇಕು. ರೈಟ್. ಇಲ್ಲಿ ಗುಣಿಸಿ ನೋಡಿ, ಹಿಂಗೆ 2 ಇಂಟು √2. ಈಗ ಮೇಲಿಂದು ಅಂಶ ಅಷ್ಟೇ ಬರೆಯೋಣ. 2 ಇಂಟು √2 2√2 ಪ್ಲಸ್ 2√3 ಇಂಟು 2 √2 ಇಂಟು 2 ಇಂಟು √3. ಇಲ್ಲಿ ಹಂಗ ರೂಟಿನ ಒಳಗಿನ ಸಂಖ್ಯೆ ಗುಣಿಸ್ಬೇಕು. ಇಲ್ಲಿ ರೂಟ್ನಾಗ ಇದ್ದಿದ್ದಿಲ್ಲ, ಅದಕ್ಕಾಗಿ ಇಲ್ಲಿ ಏನಿಲ್ಲ, ರೂಟ್ನಾಗ 1 ಇರ್ತದ ಅಂತ ತಿಳ್ಕೊತೀವಿ. ಯಾಕಂದ್ರೆ √1 ಮೇಲೆ 1, ಹಂಗಾಗಿ 2 ಇಂಟು √1 √2 ಅಷ್ಟೇ ಬರ್ತೀನಿ. ಇದನ್ನಾಗಿದೆ ರೂಟ್ ಹೊರಗಿಂದ ಅಷ್ಟೇ ಬರೀರಿ. √2 √3 √6. ಇದು ಅರ್ಥ ಆಯ್ತಾ ಗುಣಿಸೋದು? ನೋಡಿದ್ದೀರಿ, ಹೇಳ್ತೀನಿ. √2 ಇಂಟು ಬ್ರಾಕೆಟ್ 2 ಪ್ಲಸ್ 2√3 ಅದ. ರೂಟ್ ಒಳಗ ಇರ್ತಕ್ಕಂಥ ಸಂಖ್ಯೆ ರೂಟ್ ಒಳಗಿನ ಸಂಖ್ಯೆ ಗುಣಿಸ್ಬೇಕಾಗುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ √1 ಅದ ಅಂತ ತಿಳ್ಕೋಬೇಕು. ಯಾಕಂದ್ರೆ √1 ಬೆಲೆ 1 ಇಂಟು 2 2 ಇಲ್ಲಿ ಅದ. ಹಾಗಾಗಿ ನೋಡಿ 2 ಅಷ್ಟೇ ಬರ್ತೀನಿ, ಯಾಕಂದ್ರೆ ರೂಟ್ ಹೊರಗದ. √2 ಇಂಟು √1 √2 2 ಓಕೆ. ಪ್ಲಸ್ ನೋಡಿ ವರ್ಗ ಸಂಖ್ಯೆ 2 ಅದ, ಅಷ್ಟೇ ಬರ್ತೀನಿ. √2 ಇಂಟು √3 √6. ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ದಿಸ್ ಈಕ್ವಲ್ಸ್ ಟು, ಇವಾಗ ಇದೀನಿ ನೋಡಿ. ನೆಕ್ಸ್ಟ್ ಏನು ಮಾಡ್ತೀರಿ? √3 ಅದ, ಇಲ್ಲಿ √3 ಡಿವೈಡೆಡ್ ಬೈ 2 ಪ್ಲಸ್ 2 ಇಂಟು √2 2 ಪ್ಲಸ್ 2 ಇಂಟು √6 ಅದ. ಓಕೆ. ಇವಾಗ ಇಲ್ಲಿ ಏನು ಮಾಡೋದು? ನೆಕ್ಸ್ಟ್ ಏನು ಮಾಡ್ರಿ? ಇದರ ಅಕರ್ಣಿಕಾರಕವನ್ನು ಮಾಡ್ರಿ. ಯಾವ ರೀತಿ? √3 ಡಿವೈಡೆಡ್ ಬೈ 2 √2 ಪ್ಲಸ್ 2 √6
ಬರಲ್ಲ. 2√2 ಪ್ಲಸ್ 2√6 ಇದರ ಅಕರ್ಣಿಕಾರಕ ನಿಮ್ಗೆ ಗೊತ್ತದ. ಅಕರ್ಣಿಕಾರಕ ನೀವು ಆಲ್ರೆಡಿ ಕಲ್ತಿರಿ. ಅಂದ್ರೆ 2√2 ಅಕರ್ಣಿಕಾರಕ ಏನಾದ್ರು ಇದರದು ಛೇದದ ಅಕರ್ಣಿಕಾರಕವನ್ನು ಮಾಡಿ. ಏನು ಛೇದದ ಅಕರ್ಣಿಕಾರಕ ನೋಡಿ. 2√2 ಪ್ಲಸ್ 2√6 ಇದು 2√2 ಮೈನಸ್ 2√6 ಇಲ್ಲಿ ಏನು ಪ್ಲಸ್ ಇರ್ತದ್ರ ಇದು ಮೈನಸ್ ಆಗುತ್ತೆ. ಅದೇ ಅಕರ್ಣಿಕಾರಕ. ಅರ್ಥ ಆಯ್ತಾ? ಛೇದದ ಅಕರ್ಣಿಕಾರಕ ನಾವು ಬರೆಯೋದು ಅಂದ್ರೆ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಅಕರ್ಣಿಕಾರಕ ಮೈನಸ್ ಆಗುತ್ತದ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಇಕ್ವಲ್ ಟು √3 ಇಂಟು ಬ್ರಾಕೆಟ್ ಗುಣಿಸೋದು. √3 ಇಂಟು 2√2 ಮೈನಸ್ 2√6 ಇದರಿಂದ ಈ ಗುಂಪಿಗೆ ಗುಣಿಸೋದು. ಡಿವೈಡೆಡ್ ಬೈ ಇಲ್ಲಿ ನೋಡಿ ಕೆಳಗಿನ ನಿಮ್ಗ ಇದು ಒಂದು ಗುಂಪು, ಇದೊಂದು ಗುಂಪು. ಹೌದಾ? ಇದು ಯಾವ ರೀತಿ ಕಾಣಿಸ್ತದೆ ಇಲ್ಲಿ? ನಮ್ಮ ಹುಡುಗರು ಕಲ್ತಾವ ಆಲ್ರೆಡಿ. ಇದೇನು ಇದು ಎ ಅಂತ ತಿಳ್ಕೊರಿ, ಇದು ಪ್ಲಸ್ ಅದ ನಡುವಕ್ಕೆ, ಇದು ಬಿ ಅಂತ ತಿಳ್ಕೊರಿ. ಸೇಮ್ ಅದಲ್ಲ, ಇದು ಎ ಅಂತ ತಿಳ್ಕೊರಿ, ಇದು ಮೈನಸ್ ಅದ, ಇದು ಬಿ ಅಂತ ತಿಳ್ಕೊರಿ. ಹಿಂಗ್ ಬಂದು ಸ್ವಲ್ಪ ಬ್ರ್ಯಾಕೆಟ್ ಹಾಕಿ ನೋಡ್ರಿ. ಓ ಇದು ಏನ್ ಕಾಣಿಸ್ತಾ ಇದೆ? ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ. ಓ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ. ಏನದ ಫಾರ್ಮುಲಾ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಕಲಿತು ಬಿಟ್ಟ ಹುಡುಗರು. ರೈಟ್? ಈಗ ಏನದ ಇಲ್ಲಿ ಅದೇ ಪ್ರಕಾರ ನೋಡಿ. 2 ಎ ಅಂದ್ರೆ ಏನದ್ರಿ? 2√2 ಹೋಲ್ ಸ್ಕ್ವಯರ್ ಮೈನಸ್ 2√2 ಎ ಸ್ಕ್ವಯರ್. ಹೌದಾ? 2√2 ಹೋಲ್ ಸ್ಕ್ವಯರ್ ಎ ಸ್ಕ್ವಯರ್ ಮೈನಸ್ ಬಿ ಅಂದ್ರೆ ಏನದ ಬೆಲೆ? ಬಿ 2√6 ಹೋಲ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಇಲ್ಲೇನು ಕಾಣಿಸ್ತಾ ಇದೆಯಾ? ಓಕೆ, ನಾನು ಸ್ವಲ್ಪ ಬಿಡಿಸ್ಬೇಡಿ ಅಂದ್ರೆ ಬಿಡಿಸ್ಬಿಡೋಣ. ಹೌದು, ಒಂದು ಸೆಕೆಂಡ್ ಬಿಡಿಸ್ಬೇಡಿ. ಇಲ್ಲಿ ನೋಡಿ ಕೆಳಗಿನ ಮೇಲಿನ ಅಂಶ ಅಷ್ಟೇ ಗುಣಿಸಿ ಬರಿತೀವ. ಇಲ್ಲಿ ಬರೀತೀನಿ. √3 ಇಂಟು ಬ್ರ್ಯಾಕೆಟ್ 2√2 ಮೈನಸ್ 2√6 ಬರಿತೀವಿ. ಡಿವೈಡೆಡ್ ಬೈ ಇಲ್ಲಿ ಇದು ಎ ಪ್ಲಸ್ ಬಿ ಅಂತ ತಿಳ್ಕೊರಿ. ಇದು ಎ ಮೈನಸ್ ಬಿ. ಓ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಅಂದ್ರೆ ಯಾವಾಗ? 2√2 ಹೋಲ್ ಸ್ಕ್ವಯರ್. ರೈಟ್? ಮೈನಸ್ ಬಿ ಅಂದ್ರೆ ಯಾವಾಗ? 2√6 ಹೋಲ್ ಸ್ಕ್ವಯರ್. ನೆಕ್ಸ್ಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ ಗುಣಿಸು. ಇನ್ನು ಹೆಣ್ಣಿನ ಗುಣಿಸೋದು ರೂಟ್ ಒಳಗೆ 2 3 ಇಂಟು √2 6 ಮೈನಸ್ 2 ರೈಟ್ 3 ಆದರೆ 18. ಕ್ಲಿಯರ್? ಓಕೆ, ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದು. ಈಗ ನೋಡಿ ಸ್ಕ್ವೇರ್ ಅದು 2 ಸ್ಕ್ವೇರ್ ಅಂದ್ರೆ 4 ಇಂಟು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನಾಯ್ತು? 2 ಆಗ್ತದ. ನೋಡಿ 2 ಸ್ಕ್ವೇರ್ 4 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿತು. ಮೈನಸ್ 2 ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಏನು ಉಳಿತು? ಇಂಟು ಆರ್. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ ಏನಾಗುತ್ತೆ ಇಲ್ಲಿ. ಎಲ್ಲಿ ಬಂದವು? ಇಲ್ಲಿ 2√6 ಮೈನಸ್ 2 ಇಲ್ಲಿ ನೋಡಿ 6 18 ಅಲ್ಲ, 9 2 18 ಅಂತ ಮಾಡೋಣ. 9 2 18 ಡಿವೈಡೆಡ್ ಬೈ ಇಲ್ಲಿ ನೋಡಿ ಏನಾಗುತ್ತೆ?
ಇದು 4 8, ಇದು 6 4 24, ರೈಟಾ? ನೆಕ್ಸ್ಟ್ ದಿಸ್ ಈಕ್ವಲ್ಸ್ ಟು ಇಲ್ಲಿನೂ 2 ಅದ, ಇಲ್ಲಿನೂ 2 ಅದ, 2 ಹೊರಗೆ ತೆಗಿತೀನಿ ನೋಡಿ, ಕಾಮನ್ ತೆಗೆದೆ ಬ್ರ್ಯಾಕೆಟ್ 6 ಮೈನಸ್ 9 ಇಂಟು 2 ಅಂತ ಉಳಿತು. ಓಕೆನಾ? ಡಿವೈಡೆಡ್ ಬೈ ಇದು 8 24 ಕಳೆದ್ರೆ ಮೈನಸ್ 14, ಹೌದಾ? ನೋಡಿ 24ರಲ್ಲಿ 8 ಕಳೀರಿ, ದೊಡ್ಡ ಸಂಖ್ಯೆ ಚಿಹ್ನೆ ಯಾವಾಗ ಮೈನಸ್ ಅದ, ಹಾಗಾಗಿ ಮೈನಸ್ 7. ದಿಸ್ ಈಸ್ ಈಕ್ವಲ್ಸ್ ಟು 2 1 2 8 14. ಓಕೆ, ಅಂದ್ರೆ ಮೈನಸ್ 8 ಬತ್ತಾ? ರೈಟ್. ಈಗ ಬರೀರಿ, ಏನು ಉಳಿತು? 16 ಮೈನಸ್ ಈ ರೂಟ್ ಒಳಗೆ 9 ಅದ, ಅದರ ವರ್ಗಮೂಲ ತೆಗಿರಿ, ಏನಾಗುತ್ತೆ 3. ರೂಟ್ನಾಗ ಏನು ಉಳಿತು? 2 ಉಳಿತು. ಡಿವೈಡೆಡ್ ಬೈ ಮೈನಸ್ 8. ರೈಟ್. ದಿಸ್ ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಏನು ಮಾಡ್ತೀವಿ? ಮೈನಸ್ ಛೇದದಾಗಿ ಸಲುವಾಗಿ ಅದನ್ನ ಅಂಶಕ್ಕೆ ಇದು ಮಾಡ್ರಿ, ಅಂದ್ರೆ ಮೈನಸ್ ನಿಂದ ಗುಣಿಸ್ರಿ. ಎಲ್ಲಾ ಟರ್ಮ್ಗಳಿಗೆ, ಎಲ್ಲಾ ಸಂಖ್ಯೆಗಳಿಗೆ ಮೈನಸ್ ನಿಂದ ಗುಣಿಸ್ರಿ. ಯಾವಾಗ ಏನಾಗುತ್ತದೆ? ಮೈನಸ್ ನಿಂದ ಗುಣಿಸಿದಾಗ ಮೈನಸ್ ನಿಂದ ಗುಣಿಸಿ ಅಂದ್ರೆ ಮೈನಸ್ ನಿಂದ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ 3√2 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ, ಅಂದ್ರೆ -√6 ಡಿವೈಡೆಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ರೈಟ್. ದಿಸ್ ಈಸ್ ಆನ್ಸರ್. ಓಕೆ ಓಕೆ. ಮುಂದಿಂದು ಒಂದು ಲೆಕ್ಕ ಮಾಡ್ರಿ ನೀವು, ಸೇಮ್ ಇರ್ತದ. ಮುಂದೆ ಯಾವುದು? ನೆಕ್ಸ್ಟ್ 3 ಅದು 4ನೇ ಲೆಕ್ಕ, 4ನೇ ಪ್ರಾಬ್ಲಮ್ ಸೇಮ್ ಅದ. ಇದು ನೀವು ಹೋಮ್ವರ್ಕ್ ಮಾಡ್ರಿ ಇದೇ ತರ. ಏನಿದೆ? 5 cos square 60 plus 4 secant square 30 minus tan square 45 degree divided by sin square 30 degree divided by sin square 30 degree plus cos square 30 degree. ಇದು ಹೋಮ್ವರ್ಕ್ ಮಾಡಿ. ಓಕೆ.